ಇನ್ನು ಕಲಬುರಗಿಯಲ್ಲಿ ಒಂದು ಸಕ್ರಿಯವಾಗಿರುವಂತಹ ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನು ಕೆಡ್ಡಾಗೆ ಕೆಡವಿದ್ದಾರೆ ಪೊಲೀಸರು. ಅಮಾಯಕ ಯುವತಿಯರನ್ನ ಬಳಸಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ಯುವತಿಯರ ಆರ್ಥಿಕ ಸ್ಥಿತಿ ನೋಡಿಕೊಂಡು ಅವರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರಂತೆ. ಸ್ವತಃ ಯುವತಿಯರು ಟಿವಿ9 ಜೊತೆಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇವರನ್ನ ಬಳಸಿ ವಿವಿಐಪಿಗಳಿಗೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರಂತೆ. ಸರ್ಕಾರಿ ಅಧಿಕಾರಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಇವರೆಲ್ಲರೂ ಕೂಡ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನುವಂಥ ಒಂದು ವಿಚಾರ ಬಯಲಿಗೆ ಬಂದಿದೆ. ಇಷ್ಟೇ ಅಲ್ಲ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹತ್ರನೂ ಕೂಡ 7 ಲಕ್ಷ ಹಣವನ್ನು ಇವರು ತೆಗೆದುಕೊಂಡಿದ್ರು, ಹನಿ ಟ್ರ್ಯಾಪ್ ಮಾಡಿ, ಬ್ಲ್ಯಾಕ್ ಮೇಲ್ ಮಾಡಿ ಅನ್ನುವಂಥ ಒಂದು ವಿಚಾರ ಈಗ ಬಯಲಿಗೆ ಬಂದಿದೆ. ಇದ್ರ ಬಗ್ಗೆ ಈಗಾಗಲೇ 8 ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಬಸ್ಸೊಂದು ನಿನ್ನ ಅವನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸು ಪೊಲೀಸ್ ಗೊತ್ತಲ್ಲ ಕಮಲಾಪುರ. ಅವ ನೀ ಯಾವುದೇ ರೀತಿ ಮುಂದೆ ಅವನ ಪಾಡಿಗೆ ಅವ ನಿನ್ನ ಪಾಡಿಗೆ ನೀ ಗೊತ್ತೈತಿಲ್ಲ ಅಷ್ಟೇ. ಅದ್ರ ಪರವಾಗಿ ಏನಂದ್ರೆ ದುಡ್ಡು ಮುಗಿಸ್ಬಿಟ್ಟು ಆ ಕಡೆ ಅಷ್ಟೇ. ರೈಟ್. ಅದೆಲ್ಲ ಯಾಕಣ ಬಸ್ಸೊಂದು ನಿಂದ ಕ್ಲಿಯರ್ ಐತೆ ನೋಡವ, ಯಾವುದು ಇದು ಇಲ್ಲ ನೋಡು. ಬಸ್ಸೊಂದು ನಿಂದ ಅವನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸು ಪೊಲೀಸ್ ಗೊತ್ತಲ್ಲ ಕಮಲಾಪುರ. ಅವ ನೀ ಯಾವುದೇ ರೀತಿ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರೇಪ್ ಕೇಸ್ ದಾಖಲಾಗಿತ್ತು. ಅದರಲ್ಲಿ ಯುವತಿ ಒಟ್ಟು 8 ಜನ ಆರೋಪಿಗಳ ಮೇಲೆ ದೂರು ನೀಡಿದರು. ಅದರಲ್ಲಿ ಪ್ರಾಥಮಿಕವಾಗಿ ದೂರನ್ನು ಪಡೆದುಕೊಂಡು ಯುವತಿಯ ವಿಸ್ತೃತವಾದ ಹೇಳಿಕೆಯನ್ನು ಪಡೆಯಲಾಗಿದೆ. ಆ ದೂರಿನ ಆಧಾರದ ಮೇಲೆ ಮತ್ತು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಕಲೆ ಹಾಕಿದ ಸಾಕ್ಷ್ಯಗಳ ಮೇರೆಗೆ ಅದರಲ್ಲಿ ಯಾರು ಪ್ರಮುಖ ಆರೋಪಿ ಇದ್ದಾನೆ, ಯಾರ ಮೇಲೆ ಅವರು ಅತ್ಯಾಚಾರದ ಒಂದು ದೂರನ್ನು